ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ನೂತನವಾಗಿ ಆರಂಭವಾದ ಕೇಕ್ ಪಾಯಿಂಟ್ ಬೇಕರಿ ಮತ್ತು ಸ್ವೀಟ್ಸ್ ಅಂಗಡಿ ಮಳಿಗೆಯನ್ನು ಪುರಸಭೆ ಅಧ್ಯಕ್ಷೆ ಪಂಕಜ ಪ್ರಕಾಶ್ ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು. ಕೃಷ್ಣರಾಜಪೇಟೆ ಪಟ್ಟಣದ ಮುಖ್ಯ ರಸ್ತೆಯ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಮುಂಭಾಗದ ಕಟ್ಟಡದಲ್ಲಿ ನೂತನವಾಗಿ ಆರಂಭವಾದ ಕೇಕ್ ಪಾಯಿಂಟ್ ಸ್ವೀಟ್ಸ್ ಮತ್ತು ಬೇಕರಿ ಅಂಗಡಿಯನ್ನು ಲೋಕಾರ್ಪಣೆ ಮಾಡಿದ ಪುರಸಭೆ ಅಧ್ಯಕ್ಷೆ ಪಂಕಜ ಮಾತನಾಡಿ, ಕೃಷ್ಣರಾಜಪೇಟೆ ಪಟ್ಟಣದ ಜನತೆಗೆ ಅತಿ ಅವಶ್ಯಕವಾಗಿ ಬೇಕಾಗಿದ್ದ ಅತ್ಯಾಧುನಿಕ ಗುಣಮಟ್ಟದ ಬೇಕರಿ ಮತ್ತು ಸ್ವೀಟ್ಸ್ ಅಂಗಡಿಯು ಕೇಕ್ ಪಾಯಿಂಟ್ ಅವರ ಸಹಕಾರದಿಂದ ಪಟ್ಟಣದಲ್ಲಿ ನೂತನವಾಗಿ ಆರಂಭವಾಗಿದೆ. ಕೇಕ್ ಪಾಯಿಂಟ್ ಅಂಗಡಿ ಮಳಿಗೆಯ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಗ್ರಾಹಕರಿಗೆ ಮಾಲೀಕರು ವಿಶೇಷ ಆಫರ್ಗಳನ್ನು ನೀಡುತ್ತಿದ್ದು, ಬೇಕರಿಯಲ್ಲಿ ₹300 ಬೆಲೆ ಬಾಳುವ ಉತ್ಪನ್ನಗಳನ್ನು ಖರೀದಿ ಮಾಡಿದರೆ 1 ಕೂಪನ್ ಹಾಗೂ 500ವರೆಗೆ ಉತ್ಪನ್ನಗಳನ್ನು ಖರೀದಿ ಮಾಡಿದರೆ 2 ಕೂಪನ್ಗಳನ್ನು ಉಚಿತವಾಗಿ ನೀಡುತ್ತಿದ್ದು, ಅದೃಷ್ಟವಂತ ವಿಜೇತರಿಗೆ ಮೊದಲ ಬಹುಮಾನವಾಗಿ ₹2.5 ಲಕ್ಷ ಬೆಲೆ ಬಾಳುವ ಬುಲೆಟ್ ಮೋಟಾರ್ ಬೈಕ್, ಕಲರ್ ಟಿವಿ, ಮಿಕ್ಸರ್ ಗ್ರೈಂಡರ್, ಮಿಕ್ಸಿ ಹಾಗೂ ಐರನ್ ಬಾಕ್ಸ್ ಅನ್ನು ಬಹುಮಾನವಾಗಿ ನೀಡುತ್ತಿದ್ದಾರೆ. ಈ ಕೊಡುಗೆಯು ಮುಂದಿನ ವರ್ಷ ಫೆಬ್ರವರಿ ತಿಂಗಳಿನವರೆಗೆ ಜಾರಿಯಲ್ಲಿ ಇರುವುದರಿಂದ ಗ್ರಾಹಕರು ಕೇಕ್ ಪಾಯಿಂಟ್ ಮಳಿಗೆಯಲ್ಲಿ ಖರೀದಿಸುವ ಕೂಪನ್ಗಳನ್ನು ಜೋಪಾನವಾಗಿ ಸಂಗ್ರಹಿಸಿ ಗ್ರಾಹಕರಿಗೆ ನೀಡುತ್ತಿರುವ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಕೃಷ್ಣರಾಜಪೇಟೆ ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಮಾತನಾಡಿ, ಕೃಷ್ಣರಾಜಪೇಟೆ ತಾಲೂಕಿನ ಗ್ರಾಹಕರು ಸಿಹಿ ತಿಂಡಿ ತಿನಿಸುಗಳನ್ನು ಖರೀದಿ ಮಾಡಲು ಮೈಸೂರಿನ ಮಹಾಲಕ್ಷ್ಮಿ ಸ್ವೀಟ್ಸ್ ಅಂಗಡಿ ಮಳಿಗೆಗೆ ಹೋಗಬೇಕಾದ ಅನಿವಾರ್ಯತೆ ಎದುರಾಗಿತ್ತು. ಆದರೆ ಪ್ರಸ್ತುತ ಕೆಆರ್ಪೇಟೆ ಪಟ್ಟಣದಲ್ಲಿಯೇ ಕೇಕ್ ಪಾಯಿಂಟ್ ಅಂಗಡಿಯವರು ಉತ್ಕೃಷ್ಟ ಗುಣಮಟ್ಟದ ಸಿಹಿ ತಿಂಡಿ ತಿನಿಸುಗಳನ್ನು ನೀಡಲು ಮುಂದಾಗಿರುವುದರಿಂದ ತಾಲೂಕಿನ ಜನತೆಗೆ ಭಾರಿ ಅನುಕೂಲವಾಗಲಿದ್ದು, ಈ ಪ್ರಯೋಜನವನ್ನು ತಾಲೂಕಿನ ಗ್ರಾಹಕರು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬೇಕರಿ ಉದ್ಯಮಿ ರವಿ ಅಯ್ಯಂಗಾರ್, ರಾಜಸ್ಥಾನ್ ಸೇವಾ ಸಮಿತಿಯ ಸಂಚಾಲಕ ರಮೇಶ್ ಚೌಧರಿ, ಉದ್ಯಮಿ ಬಿ ರಾಜಶೇಖರ್ ಹೊಸಹೊಳಲು, ಶಂಕರೇಗೌಡ, ಬೇಕರಿ ಶೇಖರ್, ಪುರಸಭೆ ಸದಸ್ಯ ಡಿ ಪ್ರೇಮ್ಕುಮಾರ್, ಹಿರಿಯ ಪತ್ರಕರ್ತರಾದ ಬಾಳೆಕೆರೆ ಮಂಜುನಾಥ್, ಶಿಕ್ಷಣ ಇಲಾಖೆಯ ನೌಕರರ ಪತ್ತಿನ ಸಹಕಾರ ಸಂಘದ ಮಾಜಿ ನಿರ್ದೇಶಕ ಸಿಂಧಘಟ್ಟ ನಾಗೇಶ್, ರೈತ ನಾಯಕ ಮರುವನಹಳ್ಳಿ ಶಂಕರ್, ಉದ್ಯಮಿ ಕೆಆರ್ ಸಿದ್ದಪ್ಪ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಸಹಕಾರ ಮಾಡಿದ್ದಾರೆ. ಒಳ್ಳೊಳ್ಳೆಯ ಶುಚಿಯಾದ ರುಚಿಯಾದ ತಿಂಡಿ ತಿನಿಸುಗಳು ನಾವೆಲ್ಲರೂ ಕೂಡ ಮೈಸೂರು ಹೋಗ್ತಾ ಇದ್ವಿ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ. ಈಗ ಮೈಸೂರಿಗೆ ಹೋಗುವಂಥ ಅವಕಾಶ ಇಲ್ಲ. ಕೇಕ್ ಪಾಯಿಂಟಲ್ಲೇ ನಿಮಗೆ ಯಾವ ರೀತಿ ಬೇಕು, ಕೇಕ್ ಬೇಕು, ಸ್ವೀಟ್ಸ್ ಬೇಕು, ಆರ್ಡರ್ ಕೊಟ್ಟರೆ ಸಾಕು. ಶುಚಿಯಾದ ರುಚಿಯಾದ ಕೇಕ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಬಗೆ ಬಗೆಯ ತಿಂಡಿ ತಿನಿಸುಗಳಿರ್ಬೋದು, ಬರ್ತ್ಡೇ ಪ್ರೋಗ್ರಾಮ್ಗೆ ಬೇಕಾದಂಥ ಕೇಕ್ಗಳಿರ್ಬೋದು, ಸಿಹಿ ತಿನಿಸುಗಳಿರ್ಬೋದು, ಎಲ್ಲವನ್ನು ಕೂಡ ರಿಯಾಯಿತಿ ದರದಲ್ಲಿ ಮಾಡಿಕೊಡ್ತಾರೆ. ದಯಮಾಡಿ ಗ್ರಾಹಕರು ಬಂದು ಒಮ್ಮೆ ಭೇಟಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಈಗ ಅನ್ನ ಬೆಂದಿದೆಯೋ ಇಲ್ವೋ ಅಂತ ಪತ್ತೆ ಮಾಡೋಕ್ಕೆ ಒಂದು ಅಕ್ಕಿ ಕಾಳನ್ನು ಹಿಸ್ಕಿ ನೋಡಿದ್ರೆ ಸಾಕು. ಹಾಗಾಗಿ ದಯಮಾಡಿ ಬನ್ನಿ, ಕೇಕ್ ಪಾಯಿಂಟ್ನಲ್ಲಿ ಖರೀದಿ ಮಾಡಿ, ಬಂಪರ್ ಆಫರನ್ನು ನಿಮ್ಮದಾಗಿಸ್ಕೊಳ್ಳಿ. ನಮಸ್ಕಾರ. ನೂತನವಾಗಿ ಕೇರ್ಪೇಟೆಯಲ್ಲಿ ಹೊಸದು ಬೇಕರಿ ಓಪನ್ ಮಾಡಿದ್ದಾರೆ. ಕೇಕ್ ಪಾಯಿಂಟ್ ಅಂತ ಅದರ ಹೆಸರು. ತುಂಬ ಎಲ್ಲ ವೆರೈಟೀಸು ಹಾಕಿದ್ದಾರೆ. ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡಿದ್ರೆ ಅವರು ಹೊರಗಡೆಯಿಂದ ಬಂದು ಮಾಡಿರೋರು ನಮ್ಮ ಊರಿನ ಹೆಸರು ಉಳಿಸೋ ಥರ ಮಾಡಿ ತುಂಬ ಚೆನ್ನಾಗಿದೆ. ಬಂದು ಪರ್ಚೇಸ್ ಮಾಡಿ ಎಲ್ಲರಿಗೂ ಧನ್ಯವಾದ. ನಿಮ್ಮ ಹೆಸರು? ಪಂಕಜ ಪ್ರಕಾಶ್, ಪುರಸಭಾ ಅಧ್ಯಕ್ಷ. ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಕೇಕ್ ಪಾಯಿಂಟ್ ಅಂತ ಹೊಸದಾಗಿ ಬೇಕರಿ ಆರಂಭ ಆಗಿದೆ. ಈಗಾಗಲೇ ಅವ್ರದ್ದು ಇನ್ನೊಂದು ಮುಖ್ಯ ಬ್ರಾಂಚ್ ಹೆಮ್ಮನಹಳ್ಳಿ ಗೇಟಲ್ಲಿ ಉದ್ಘಾಟನೆ ಆಗಿ ತುಂಬ ಚೆನ್ನಾಗಿ ನಡೀತಾ ಇದೆ. ಈಗ ಕೆಆರ್ಪೇಟೆ ಪಟ್ಟಣದ ಬಿಜಿಎಸ್ ಸ್ಕೂಲ್ ಮುಂಭಾಗದಲ್ಲಿ ಕೇಕ್ ಪಾಯಿಂಟ್ನ 2ನೇ ಶಾಖೆಯನ್ನು ಬಹಳ ವಿಶೇಷವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಕೇಕ್ ಪಾಯಿಂಟ್ನ ಆರಂಭದ ಅಂಗವಾಗಿ ಗ್ರಾಹಕರಿಗೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ಬಂಪರ್ ಆಫರನ್ನು ಕೊಟ್ಟಿದ್ದಾರೆ. ಕೆಆರ್ಪೇಟೆ ಪಟ್ಟಣದಲ್ಲಿ ಇದುವರೆಗೆ ಯಾರೂ ಈ ರೀತಿ ಆಫರನ್ನು ಕೊಟ್ಟಿಲ್ಲ. ₹300 ಪದಾರ್ಥಗಳನ್ನು ಕೇಕ್ ಪಾಯಿಂಟಲ್ಲಿ ಕೊಟ್ಟುಕೊಂಡ್ರೆ ಕೂಪನನ್ನು ಕೊಡ್ತಾರೆ, 1 ಕೂಪನ್ನು. ಹಾಗೇನೆ ₹500 ಪದಾರ್ಥಗಳನ್ನ, ಕೇಕ್ ಏನಾರು ಆಗ್ಬೋದು, ಬಿಸ್ಕೆಟ್ ಆಗ್ಬೋದು, ಚಾಕ್ಲೇಟ್ ಆಗ್ಬೋದು, ₹500 ಪದಾರ್ಥವನ್ನು ಕೊಂಡ್ರೆ 2 ಕೂಪನನ್ನು ಕೊಡ್ತಾರೆ. ಆ ಕೂಪನ್ಗಳನ್ನು ಫೆಬ್ರವರಿ ತಿಂಗಳವರೆಗೆ ಆ ಕೂಪನ್ಗಳು ಯಾರು ಬಂದು ನಮ್ಮ ಕೇಕ್ ಪಾಯಿಂಟಲ್ಲಿ ವ್ಯಾಪಾರವನ್ನು ಮಾಡ್ತಾರೆ ಗ್ರಾಹಕರಿಗೆ ಒಳ್ಳೆ ಬಂಪರ್ ಆಫರ್ ಇದೆ, ಬಹುಮಾನ ಇದೆ. ಮೊದಲನೇ ಬಹುಮಾನ ನಾವು ನಿರೀಕ್ಷಣೆ ಮಾಡಿರಲಿಲ್ಲ. ಬುಲೆಟ್ ಮೋಟಾರ್ ಬೈಕನ್ನು ಮೊದಲನೇ ಬಹುಮಾನವಾಗಿ ಕೊಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೇಕ್ ಪಾಯಿಂಟ್ ಅವರ ಗ್ರಾಹಕರ ಮೇಲೆ ಇಟ್ಟಿರುವಂಥ ವಿಶ್ವಾಸ. ಹಾಗಾಗಿ ಇನ್ನೂ ಕೂಡ ಹಲವಾರು ಬಹುಮಾನಗಳಿದ್ದಾವೆ.
ಟಿವಿ ಇದೆ, ಮಿಕ್ಸರ್ ಗ್ರೈಂಡರ್ ಇದೆ, ವೆಟ್ ಗ್ರೈಂಡರ್ ಮಿಕ್ಸರ್ ಇದೆ, ಐರನ್ ಬಾಕ್ಸ್ ಇದೆ. ಹೀಗೆ ವಿಶೇಷವಾದ ಬಹುಮಾನಗಳನ್ನು ಗ್ರಾಹಕರಿಗೆ ನಮ್ಮ ಕೇಕ್ ಪಾಯಿಂಟ್ನ ಮಾಲೀಕರು ನೀಡಿದ್ದಾರೆ. ನಮ್ಮ KR ಪೇಟೆ ಪಟ್ಟಣದಲ್ಲಿ ನಮ್ಮ ಪುರಸಭಾಧ್ಯಕ್ಷರಾದ ಸಹೋದರಿ ಪಂಕಜ ಪ್ರಕಾಶ್ ಅವರು ಬಂದು ಪಟ್ಟಣದಲ್ಲಿ ನೂತನವಾಗಿ ಆರಂಭ ಆಗಿರುವಂಥ ಕೇಕ್ ಪಾಯಿಂಟ್ನ ಹೊಸ ಶಾಖೆಯನ್ನು ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದಾರೆ. ನಮಗೆಲ್ಲ ಬೇಕ್ರಿ ರವಿಯಣ್ಣ ಅಂದರೆ ಎಲ್ಲರಿಗೂ ಗೊತ್ತು. ತಾಲೂಕಲ್ಲಿ KR ಪೇಟೆನಲ್ಲಿ ಮೊದಲನೇ ಬಾರಿಗೆ ಬೇಕ್ರಿಯನ್ನು ಶುರು ಮಾಡಿದವರು ರವಿಯಣ್ಣ. ಅವರ ಕನಸಿತ್ತು ಒಂದು ಒಳ್ಳೆ ಬೇಕ್ರಿ ಆಗಬೇಕು ಅಂತ. ಆ